ಆತ್ಮೀಯ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದಾರ್. ಕ್ಷಣ ಕ್ಷಣಕ್ಕೂ ಧರ್ಮಸ್ಥಳದ ಈ SITಯ ಜೊತೆಗೆ ತನಿಖೆಯ ಜೊತೆಗೆ ಹೊಸ ಹೊಸ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ತನಿಖೆ ಮತ್ತೊಮ್ಮೆ ಶುರು ಆಗಿಬಿಟ್ಟಿದೆ. ಅದರಲ್ಲೂ ಗಿರೀಶ್ ಮಟ್ಟಣ್ಣವರು 500 ಪುಟಗಳ ರೆಕಾರ್ಡ್ ಇಂದ ಸತ್ತಂಥ ಸಾವುಗಳಾದಂಥ ಕೊಲೆಯಾದಂತಹ ನಿರಂತರ ಬಂದಂತಹ ಕಳೆದ 35 ವರ್ಷಗಳ ನಿರಂತರವಾಗಿ ನಡೆದಂಥ ಅಲ್ಲಿಯ ಸಾವು ನೋವು ಮತ್ತು ಅದೇ ಕಾಲಕ್ಕೆ ಅವುಗಳ ಏನಪ್ಪ ಅಂತಂದ್ರೆ ಅನ್ಐಡೆಂಟಿಫೈಡ್ ಅಂದರೆ ಗುರ್ತಿಲ್ಲದ ಶವಗಳ ಗುರ್ತಿದ್ದ ಶವಗಳ ಗ್ರಾಮ ಪಂಚಾಯತಿ ದಾಖಲಾಗದ ಎಲ್ಲ ಒಂದು ರೆಕಾರ್ಡ್ಗಳನ್ನು ತಂದು SIT ಕೊಟ್ಟಿದ್ದರಿಂದಾಗಿ SIT ಪುನರ್ ಈ ಒಂದು ಏನಪ್ಪ ಅಂದರೆ ತನಿಖೆಯನ್ನು ಆರಂಭಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದು ಇವತ್ತು ಈ ಘಟನೆಗಳನ್ನು ಮಾಡಿದಂಥ ಇದ್ರ ಹಿಂದಿದ್ದಂಥ ಜನರಿಗೆ ಕಾಲಲ್ಲಿಯ ನೆಲ ಅದುರಂಥ ಪರಿಸ್ಥಿತಿ ಬಂದುಬಿಟ್ಟದೆ ಇವತ್ತು. ಹೀಗಾಗಿ ಪ್ರತಿಯೊಂದು ದಾಖಲೆ ಆ ದಾಖಲೆಗೆ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ಪ್ರತಿಪಾದನೆ ಮಾಡೋದಷ್ಟೆಲ್ಲ ಅದನ್ನು ಹೇಳುವುದು ಸಾಕ್ಷಿಗಳು ಒದಗಿಸುವಂಥ ಕೆಲಸವನ್ನು ಜಬರ್ದಸ್ತಾಗಿ ಮಾಡೋದ್ರಿಂದಾಗಿ ಧರ್ಮಸ್ಥಳ ಕ್ಷಣ ಕ್ಷಣಕ್ಕೂ ಹೊಸ ಒಂದು ಆಯಾಮವನ್ನು ಪಡ್ತಾ ಇನ್ನೇನಪ್ಪ ನಾವು ಸತ್ಯಸಭೆಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತು ಎದುರಿಗೆ ಬಂದಿರ್ತಾ ಇದೆ ಅಂತ. ಗಿರೀಶ್ ಮಟ್ಟಣ್ಣವರು, ತೆಮರೋಡಿ, ಇನ್ನುಳಿದ ಅನೇಕ ಜನ ಇವತ್ತು ಸೌಜನ್ಯ ಒಂದು ಒಂದೇ ಅಲ್ಲ, ಅದರ ಜೊತೆ ಇನ್ನೂ ಅನೇಕ ಕೇಸು ಒಂದಲ್ಲ ಎರಡಲ್ಲ 500 ಪುಟಗಳ ದಾಖಲೆಗಳನ್ನು ಈಗಾಗಲೇ ಪಂಚಾಯತಿಗೆ ಕೊಟ್ಟಂಥ ದಾಖಲೆಗಳಾಗಿರ್ಬೋದು. ಪಂಚಾಯತಿ ಇದು ಸುಳ್ಳು ಅಂತ ಹೇಳ್ತಾ ಇದೆ, ಅಥವಾ ಕೆಲವೊಂದು ಸಿಗೋದಿಲ್ಲ, ಸುಟ್ಟು ಹೋಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಸುಟ್ಟು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನಾ ರೀತಿಯ ಒಂದು ಏನಪ್ಪ ವಿವರಣೆಗಳು ಸಿಗ್ತಾ ಇರೋದ್ರಿಂದಾಗಿ ಇವತ್ತು ಇದು ಹೊಸ 500 ಪುಟದ ದಾಖಲೆ ಕೊಡುವಂಥ ನಮ್ಮ ಗಿರೀಶ್ ಮಟ್ಟಣ್ಣವರು ಇವತ್ತು ಈ ಒಂದು ಸೌಜನ್ಯ ಒಂದೇ ಅಲ್ಲ, ಇಡೀ ಧರ್ಮಸ್ಥಳದಾದಂಥ ಸಾವುಗಳ ಒಂದು ರಹಸ್ಯವನ್ನು ಭೇದಿಸುವಂಥ ಕೆಲಸವನ್ನು ಇವತ್ತು SIT ಮುಂದೆ ತಂದಿಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು 500 ಪುಟಗಳದ್ದು ಅನ್ನೋದನ್ನು ಇನ್ನು SIT ಅದರಲ್ಲಿರೋಂಥ ಸತ್ಯಗಳನ್ನು ಹುಡುಕಿ ತೆಗೆದು ಮೇಲೆ ಗೊತ್ತಾಗುವಂಥದ್ದು. ಇದರಿಂದಾಗಿ ಸಹಜವಾಗಿ ಇಲ್ಲಿ ಘಟನಾವಳಿಗಳು ಇಲ್ಲಿಯ ಏನಪ್ಪ ಅಂದ್ರೆ ಪರಿಸ್ಥಿತಿಗಳು ಏನಪ್ಪ ಅಂತಂದರೆ ಇಡೀ ದೇಶ ತುಂಬ ಕುತೂಹಲದಿಂದ ಉಳುವಂಥ ಪ್ರಸಂಗ ಆಗಿಬಿಟ್ಟಂತೆ. ಇವತ್ತು ತಿಮರೋಡಿ ಅವರ ಸಹಜವಾದ ಆಕ್ರಮಣ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರ ವಿವರಣೆ ಆಗಿರ್ಬೋದು, ಜೊತೆಗೆ ಎಲ್ಲ ಘಟನಾವಳಿಗಳು 1-2 ಘಟನಾವಳಿಗಳು ಹೇಳಿದ್ದನ್ನು ನಾವು ರಿಪೀಟ್ ಮಾಡುವಂಥ ಪ್ರಸಂಗ ಬರುವಂಥದ್ದು. ಆದರೆ ಇಲ್ಲಿ ಸತ್ಯ ಹೊರಬರಬೇಕಾಗಿದೆ. ಇದರಿಂದಿದ್ದಂಥ ಅನ್ಯಾಯಕ್ಕೆ ಶಿಕ್ಷೆ ಆಗಬೇಕಾಗಿದೆ. ಇದನ್ನು ಇವತ್ತಿನ ರಾಜಕಾರಣಿಗಳು ಏನೇನೋ ತಮಗೆ ಬೇಕಾದಂಗೆ ಒಯ್ತಾ ಇದ್ದಾರೆ, ತಮ್ಮ ಲಾಭಕ್ಕಾಗಿ, ತಮ್ಮ ದುಡ್ಡಿಗಾಗಿ ಮತ್ತದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಸ್ಪಷ್ಟ ಆಗ್ತಾ ಇದೆ ಅಂತ. ಅಲ್ಲಿಯ ಜನಸಾಮಾನ್ಯರು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ, ಹೌದು ಇಲ್ಲಿ ಆಗಿದ್ದು ಸತ್ಯಾನ ಅಂತ ಒಪ್ಕೊಳ್ತಾ ಇದ್ದಾರೆ. ಅದು ತನಿಖೆಯಾಗಿ ಹೊರಗೆ ಬರಬೇಕಾಗಿದೆ. ಸಾಕ್ಷಿಗಳು ಸಾಕಷ್ಟು ಬಂದಿದ್ದಾರೆ. ಇವತ್ತು T ಜಯಂತ್ ಅವರಾಗಿರ್ಬೋದು, ನಮ್ಮ ಮಟ್ಟಣ್ಣವರಾಗಿರ್ಬೋದು, ಅದ್ರ ಪೂರ್ವದಲ್ಲೇ ನಮ್ಮ ಚೆನ್ನಯ್ಯ ಆಗಿರ್ಬೋದು, ಒಬ್ಬರು ಇಬ್ಬರು ಕೊಡುತ್ತಿರೋಂಥವ್ರು ಎಲ್ಲರೂ ಅವರಿಂದ ಅನೇಕರು ಬರ್ತಾ ಇದ್ದಾರೆ. ಇಲ್ಲ ನಾವು ನೋಡಿದ್ದೀವಿ, ಹೆಣಗಳು ಹೋಗಿದ್ದು ಅಷ್ಟೆಲ್ಲ ಘಟನೆಗಳಾಗ್ತಾ ಇದ್ದಾವೆ ಅಂತೇಳಿ. ಅದೇ ಕಾಲಕ್ಕೆ ಸೌಜನ್ಯಗಳ ಕೊನೆಯ ಕ್ಷಣದಲ್ಲಿ ನೋಡಿದಂಥ ಒಂದು ಜನರು ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಇವುಗಳಿಂದಾಗಿ ಇವತ್ತು ಧರ್ಮಸ್ಥಳ ಏನಾಗಿದೆಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಈ ಇದ್ರ ಹಿಂದಿದ್ದಂಥ ಈ ಅನ್ಯಾಯಗಳ ಹಿಂದಿದ್ದಂಥ ವ್ಯಕ್ತಿಗಳನ್ನು ಹೊರಗೆ ತಂದು ತೋರಿಸುವಂಥ ಕೆಲಸವನ್ನು ಈ ಸಲ ಆಗೇ ಆಗ್ತಾರಂಥ ಭರವಸೆ ಎಲ್ಲರಲ್ಲೂ ಮೂಡ್ತಾ ಇದೆ. ಅದರಲ್ಲೂ SIT ನಿಧಾನಕ್ಕೆ ಏನೋ ಮುಗದೇ ಹೋಯಿತು, ಇದು ಬಂದಾಗೇ ಹೋಯಿತು, ಇನ್ನೇ ನಮಗೆ ಯಾವ ಶವಗಳೂ ಸಿಗಲಿಲ್ಲ, ಅದೇ ಕಾಲಕ್ಕೆ ಮೂಳೆಗಳು ಸಿಗಲಿಲ್ಲ, ಅಸ್ಥಿಪಂಜರಗಳು ಸಿಗಲಿಲ್ಲ, ಮುಚ್ಚೋಯ್ತು ಅಂತ ಏನೋ ಖುಷಿ ಪಡ್ತಾಯಿದ್ರು, ಹಾಹಾಕಾರ ಮಾಡ್ತಾಯಿದ್ರು, ಗೆದ್ದೆ ಬಿಟ್ವಿ ಅಂತಂತಾಯಿದ್ರು. ಅಂಥವ್ರಿಗೆಲ್ಲ ಈಗ ಮತ್ತೊಮ್ಮೆ ಶಾಕ್ ಕೊಟ್ಟಂಗಾಗಿದೆ SITಯಿಂದಾಗಿ. SIT ಅವರಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇದೆ, ಇಲ್ಲಪ್ಪ ಇನ್ನು ಮುಚ್ಚಲಿದು ಆರಂಭ ಆಗಿದೆ, ಇದು ಆರಂಭಷ್ಟ, ಅದು ಸಿಕ್ಕಿಲ್ಲ ಅಂದರೆ ನಾವು ಬಿಟ್ಟಿವಿ ಅಂತಲ್ಲ, ಇದರ ಇನ್ನೂ ಅನೇಕ ಘಟನೆಗಳಿದ್ದಾವೆ, ನಾವು ತೆಗಿತೀವಿ ಅನ್ನೋಂಥದ್ದು. ಜೊತೆಗೆ ಮಟ್ಟಣ್ಣವರು ಕೊಟ್ಟಂಥ 500 ಪುಟಗಳ ದಾಖಲೆಗಳನ್ನು ತೆಗೆದುಕೊಂಡು ಅದನ್ನು ಅಭ್ಯಾಸ ಮಾಡೋದು, ಅದನ್ನು ಟೈಮ್ ತೊಗೊಳ್ತದೆ. ಇಟ್ ವಿಲ್ ಟೇಕ್ ದ ಟೈಮ್. ಆ ಸಮಯದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಇದರಲ್ಲಿ ಏನೇನು ಆಗಿದೆ ಏನಿಲ್ಲ ತೆಗೆದು ಈ ಒಂದು ನಿಶ್ಚಿತವಾಗಿ ಒಂದು ದೊಡ್ಡ ದುರ್ಘಟನೆಗಳ ಸಂಘಟನೆ ಅಂತ ಹೇಳ್ಬೇಕಾಗಿದೆ ನಾವು. ಯಾಕಂದ್ರೆ ಜಗದ ಅಥವಾ ನಮ್ಮ ದೇಶದ ಯಾವುದೇ ಕ್ಷೇತ್ರಕ್ಕೆ ಹೋದ್ರೆ ಇಂಥದ್ದು ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಳೆದ 30-35 ವರ್ಷ ನಡೀತಾ ಬಂದ ನಿರಂತರ ಸಾವುಗಳು, ಅಸಹಜ ಸಾವುಗಳು, ಅದೇ ರೀತಿ ಗುಪ್ತ ರೀತಿ ಸಾವುಗಳು, ಏನಂತ ಹೇಳೋದು ಇದಕ್ಕೆ
ಅವುಗಳಿಗೆ ಯಾವುದೂ ತನಿಖೆ ಆಗಿಲ್ಲ, ಒಂದು ಪರಿಪೂರ್ಣತೆ ಬಂದಿಲ್ಲ. ಒಂದೇ ಸೌಜನ್ಯ ಕೇಸಿನಲ್ಲಿ ಒಂದಿಷ್ಟು ದೊಡ್ಡದಾಗಿದ್ದನ್ನು ಬಿಟ್ಟರೆ ಉಳಿದೆಲ್ಲನೂ ಅಲ್ಲಲ್ಲೇ ಮುಚ್ಚಿ ಹೋಗಿದ್ದು ನಾವು ಗಮನಿಸಿದ್ವಿ. ಅದು ಕಾರಣಷ್ಟ ಅಲ್ಲಿದ್ದಂತಹ ಧರ್ಮದ ಒಂದು ಹೆಸರಿನ ಮೇಲೆ ಈ ಅಧರ್ಮೀಯರು ತಾವು ಅದನ್ನು ಮುಚ್ಚಾಕ್ತಾ ಬಂದಿದ್ದನ್ನು ನಾವು ಇಲ್ಲಿವರೆಗೆ ಅದನ್ನು ಗಮನಿಸ್ತಾ ಬಂದಿದ್ವಿ. ಈಗಾಗಲೇ ಸ್ಪಷ್ಟ ಆಗ್ತಾನೂ ಇದೆ, ಹೌದಪ್ಪ ಇವರು ಮುಚ್ಚಾಗ್ತಾ ಬಂದಿದ್ದಾರೆ ಇಲ್ಲಿವರೆಗೆ ಅನ್ನುವಂಥ ಮಾತನ್ನು ಯಾರೂ ಏನೋ ಎಷ್ಟೋ ಹೇಳಿದರು ಸಹಿತ, ಎಷ್ಟೇ ಫೋರ್ಸ್ ಮಾಡಿ ಹೇಳಿದ್ರು ಸಹಿತ ಇವತ್ತು ಬಿ ಜೆ ಪಿಗಿರಲಿ, ಇವತ್ತು ಕಾಂಗ್ರೆಸ್ಸಿಗಿರಲಿ, ಇನ್ನಾರೂ ಇರಲಿ, ರಾಜಕೀಯಗೊಳಿಸಲಾರದು ಅಲ್ಲಿ ಅಂಥ ಅನ್ಯಾಯಗಳ ಒಂದು ದೊಡ್ಡ ಹಿಂಡಲ್ಲಿ ಇರೋದ್ರಿಂದಾಗಿ ನೂರಾರು ಸಾವುಗಳಾಗಿ ಹೋಗಿದ್ರಿಂದಾಗಿ ಇವುಗಳ ಅಭ್ಯಾಸ ಇವತ್ತು ಇವುಗಳ ಬಗ್ಗೆ ತನಿಖೆಯಾಗಿ ನಿರ್ದಿಷ್ಟವಾದಂಥ ಯಾರು ಇದರ ಹಿಂದೆ ಅನ್ನೋದು ಹೊರಬರಬೇಕಾಗಿದೆ. ಒಂದು ಈಗ ನೀವು ಹಲವು ಸಲ ರೆಫರ್ ಮಾಡಿ ಹೇಳಿದ್ದ ದರ್ಶನ ಮಾಡಿದಂಥ ತಪ್ಪು ಇವತ್ತು ಅದು ಅಪರಾಧ ಆಗಿ ಇವತ್ತು ಶಿಕ್ಷೆಗೆ ಬಂದಿರುವಂಥ ಪ್ರಸಂಗ ಇದ್ದಾಗ ಇಲ್ಲಿ ಏನಿದು ಒಂದು ಇಷ್ಟೆಲ್ಲ ನಡೆದು ಇಲ್ಲಿವರೆಗೆ ಯಾರೂ ಒಂದು ಗುರುತು ಹೇಳಲಿಕ್ಕೆ ಆಗ್ತಾಯಿಲ್ಲ, ಯಾರಿಂದ ಆಯಿತು ಅಂತ ಗುರುತು ಹೇಳಲಿಕ್ಕೆ ಆಗ್ತಾಯಿಲ್ಲ. ಮಾವುತ ನಾರಾಯಣ ಆಗಿರ್ಬೋದು, ಯಮನವರಾಗಿರ್ಬೋದು, ಅವ್ರು ಹಿಂದಿದ್ದಂಥವ್ರು ಯಾರು ಅನ್ನುವಂಥದ್ದು. ಯಾಕಂದ್ರೆ ಮೋಟಿವ್ ಏನದಪ್ಪ ಅಲ್ಲಿ ಅಂದ್ರೆ ಆಸ್ತಿ ಅದ, ಆಸ್ತಿನ ಕಳಿಸೋರು ಯಾರು, ಅಲ್ಲಿ ಇವತ್ತು ಯಾರು ಮಾಡ್ತಾಯಿದ್ದಾರೆ, ಯಾರಿದ್ದಾರೆ, ಆಸ್ತಿನ ಯಾರು ಹೊಡಿತಾ ಇದ್ದಾರೆ, ಅದನ್ನು ಅನುಭವಿಸ್ತಾ ಇದ್ದಾರೆ ಯಾರು, ಅಲ್ಲಿ ಅಂಗಡಿ ಮಾಡಿದವ್ರು ಯಾರು, ಅಲ್ಲಿ ಕಟ್ಟಡ ನಿರ್ಮಿಸಿದವ್ರು ಯಾರು. ಯಾಕಂದ್ರೆ ಅದು ಈ ಒಂದು ಮಾವುತಕ್ಕೆ ಸಂಬಂಧಿಸಿದಂಥದ್ದು ಇಂಥವಲ್ಲೇ ಒಂದು ಎರಡು ಇವುಗಳಿಗೆ ಸಂಬಂಧಿಸಿದಂಥ ಇನ್ನೂ ಅನೇಕ ದಾಖಲೆಗಳನ್ನು ನಮ್ಮ ಮಟ್ಟೆನವ್ರು ಕೊಟ್ಟಿದ್ದರಿಂದಾಗೆ ಮಟ್ಟೆನವ್ರು ಈಗ ಎರಡರಲ್ಲಿ ಒಂದು ಆಗಬೇಕು. ಒಂದು ಇಡೀ ಧರ್ಮಸ್ಥಳದ ದುರಂತಗಳನ್ನು ಅಥವಾ ಇಲ್ಲಾದ ದುರ್ಘಟನೆಗಳನ್ನು ಜಗಕ್ಕೆ ತೋರಿಸಿದಂಥ ಒಬ್ಬ ದೊಡ್ಡ ಕೀರ್ತಿಯನ್ನು ಪಡೆದ ವ್ಯಕ್ತಿ ಆಗ್ಬೋದು, ಇಲ್ಲ ಇದೆಲ್ಲ ಸುಳ್ಳು ಮಟ್ಟಿನವ್ರು ರಚಿಸಿದಂಥ ಒಂದು ಪೊಳ್ಳು ಕಥೆ ಅನ್ನೋದ ಒಂದು ನಿರ್ಧಾರ ಆಗಿ ಅವರಾದರೂ ಜೈಲಿಗೆ ಹೋಗುವಂಥ ಪ್ರಸಂಗ ಆಗ್ಬೋದು ಅಂತೇಳಿ ನಾವು ವಿಶ್ಲೇಷಣೆ ಮಾಡ್ಬೋದು. ಆದರೆ ಮಟ್ಟೆನವ್ರು ನೀಡಿದಂಥ ಸಾಕ್ಷಿಗಳಿಂದ ಮಟ್ಟೆನವ್ರಿಗೆ ಶಿಕ್ಷೆ ಆಗ್ತದೆ ಅನ್ನೋದು ಕನಸಿನ ಮಾತು. ಒಂದು ಈ ದಿಶಾಬೂಲ ಆಗೋದು ಅಷ್ಟೇ ಕಷ್ಟದ, ಯಾಕಂದರೆ ಎಲ್ಲದಕ್ಕೂ ರೆಕಾರ್ಡ್ಗಳು ಇಟ್ಕೊಂಡು ಬಂದಿದ್ದಾರೆ ಅವರು. ಆ ರೆಕಾರ್ಡ್ಗಳನ್ನು ಸುಳ್ಳು ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಆ ರೆಕಾರ್ಡ್ಗಳನ್ನು ಸುಳ್ಳು ಮಾಡಲಿಕ್ಕೆ ಮೋಸ್ಟ್ಲಿ ಯಾರಿಂದೂ ಸಾಧ್ಯ ಇಲ್ಲ. ಅದರಲ್ಲೂ SIT ಇವತ್ತು ನಾವು ಗಮನಿಸಿದಾಗ SIT ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನು ನೋಡಿದಾಗ ಅದರಲ್ಲೂ ಅದು ಈಗ ನಾನು ಕೆಲಸ ಶುರು ಮಾಡಿದ್ದೀನಿ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದರಿಂದಾಗ ಈ ಎದುರಾಳಿಗಳಿಗೆ ಅದರಲ್ಲೂ ಈ ಕೇಸನ್ನು ಮುಚ್ಚಿ ಹಾಕಬೇಕು ನಾನಾ ರೀತಿಯಾಗಿ ಪ್ರಯತ್ನ ಮಾಡಿದಂಥ ಈ ಮೀಡಿಯಾದಲ್ಲಿ ಕೆಲವೊಂದು ಜನಕ್ಕೆ ಇವರಿಗೆಲ್ಲರಿಗೂ ಇವತ್ತು ಆತಂಕ ಶುರುವಾಗಿಬಿಟ್ಟದು. ಹೌದಪ್ಪ ಇದು ಸುಲಭವಾಗಿ ಬಗೆಹರುವಂಥದ್ದೆಲ್ಲ ಸಿದ್ದರಾಮಯ್ಯ ನೇಮಿಸಿದಂಥ ಈ SIT ನಿಶ್ಚಿತವಾಗಿಯೂ ನಮಗೆಲ್ಲ ಒಂದು ಮೃದಂಗ ಆಗ್ತದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಶಿಕ್ಷೆ ಆಗಿ ಆಗ್ತದೆ ಅಂತ ಒಂದು ವಾತಾವರಣ ನಿರ್ಮಾಣ ಆಗಿರ್ತದೆ. ಇದರಿಂದಾಗಿ ಈ ಧರ್ಮಸ್ಥಳದ ಕ್ಷಣದ ಸುದ್ದಿಗಳನ್ನು ನಾವು ಅನಿವಾರ್ಯ ನಿಮ್ಮ ಜೊತೆ ಹೆಚ್ಚುಕೋಬೇಕಾಗಿದೆ ಇವತ್ತು. ಯಾಕಪ್ಪ ಅಂದ್ರೆ ಆ ಡೆವಲಪ್ಮೆಂಟ್ಗಳು ಆ ರೀತಿ ಆಗ್ತಾಯಿದ್ದಾವೆ. ಮಟ್ಟಿನವ್ರು ಕೊಟ್ಟಂಥ 500 ಪುಟಗಳ ಈ ಒಂದು ದಾಖಲೆ ಏನದಪ್ಪ ಅಂದ್ರೆ ಇದು ಹೊಸ ಬೆಳವಣಿಗೆ. ಯಾಕಪ್ಪ ಅಂದ್ರೆ ಈಗ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಭರವಸೆ ಮೂಡಿದಾಗ SIT ಭರವಸೆ ಮೂಡಿಸಿದ ಅಲ್ಲಿ ಜನರಿಗೆಲ್ಲ ಇಲ್ಲ ನಾವು ನಿಜವಾಗಿ ತನಿಖೆಯನ್ನು ಮಾಡ್ತಾಯಿದ್ದೀವಿ, ಸತ್ಯವನ್ನು ಹೊರಗೆ ತೊಗೊಂಬರ್ತೀವಿ, ತಪ್ಪಿಸ ಶಿಕ್ಷೆ ಕೊಡ್ತೀವಿ ಅನ್ನುವಂಥ ವಾತಾವರಣ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಇದು ಏನಪ್ಪ ಅಂತಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದುವರೆಗಿನ ಎಲ್ಲ ಡೆವಲಪ್ಮೆಂಟ್ಗಳನ್ನು ಮತ್ತು ಈಗ ಬಂದಂಥ ಹೊಸ ವಿಷಯಗಳನ್ನು ಗಮನಿಸಿದಾಗ ನಿಶ್ಚಿತವಾಗಿಯೂ ಒಂದು ಭರವಸೆ ಮೂಡ್ತಾ ಇದೆ. ಯಾರಿಗೆ? ಈ ನಮ್ಮ ಸತ್ಯ ಶೋಧಕರಿಗೆ ಅಸತ್ಯ ಹೊರಗೆ ಬರಲಿ, ತಪ್ಪಿತಸ್ಥರ ಶಿಕ್ಷೆ ಆಗಿರೋ ಅನ್ನೋದು ಎಲ್ಲರದ ಅಭಿಪ್ರಾಯ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಟ್ಟಿನವರಿಗೆ ನೀಡಿದಂಥ 500 ಪುಟಗಳ ದಾಖಲೆ ಇದೊಂದು ನಿಶ್ಚಿತವಾಗಿಯೂ ಅನ್ಯಾಯಕೋರರನ್ನು, ಕೊಲೆಗಾರರನ್ನು, ಅತ್ಯಾಚಾರವನ್ನು ಹಿಡಿದು ಹೊರಗೆ ಹಾಕುವಲ್ಲಿ ಯಶಸ್ವಿ ಆಗಿರೋ ಅನ್ನೋದು ಎಲ್ಲರ ಅಭಿಪ್ರಾಯ, ಎಲ್ಲರ ಹಾರೈಕೆ. ಅದಾಗಬಹುದಾ ಅನ್ನೋದು ಕಾದು ನೋಡಬೇಕಾಗಿದೆ. ಬಟ್ SIT ಮಾತ್ರ ಅಲ್ಲಿ ಎಲ್ಲ ಜನರಿಗೂ ಅಲ್ಲಿ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದರೋ, ಯಾರ ನೋವಿಗೆ ಒಳಗಾಗಿದ್ದರೋ ಅವರಿಗೆಲ್ಲ ಭರವಸೆ ಮೂಡಿಸುವಲ್ಲ ಯಶಸ್ವಿಯಾಗಿದ್ದು ಇದು SIT ಸಾಧನೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಬಾಯಿ ಬಿಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಯಾಕೆ ಅಂಥ ಭಯದ ವಾತಾವರಣದಲ್ಲಿದ್ದು ಬಾಯಿ ಬಿಟ್ಟರೆ ನಿಮ್ಮ ಕೊನೆ ಅನ್ನುವಂಥದ್ದು ಮತ್ತು ಅನೇಕ ಆಗಿದ್ದು ಪ್ರತ್ಯಕ್ಷವಾಗಿ ನೋಡಿದ್ರು. ಹೀಗಾಗಿ ಈ ಒಂದು ಇಲ್ಲಿವರೆಗೆ ಆದಂಥ ಘಟನೆಗಳು ಮುಚ್ಚಿ ಹೋಗ್ಬೋದು ಅನ್ನುವಂಥದ್ದು. ಜೊತೆಗೆ SIT ಈ ನೇಮಿಸಿದಂಥ ಈ ನಮ್ಮ ಮುಖವಾಡದ ವ್ಯಕ್ತಿ ಅವರು ಸಹ ಕೆಲವು ಲಾಸ್ಟಿಗೆ ಬಂದು ಇಲ್ಲ ಸುಳ್ಳು ಹಾಗೆ ಹೀಗೆ ಹೇಳಿದ್ರಂತ ಸುದ್ದಿಗಳು ಬರೋದು ನೋಡಿದಾಗ ಇದು ಮುಚ್ಚಿ ಹೋಯ್ತೆ ಅನ್ನುವಂಥ ಒಂದು ನಿರಾಶೆ ಮೂಡಿದ ಸಂದರ್ಭದಲ್ಲಿ ಈ ಮಟ್ಟೆನವರು ಇನ್ನುಳಿದ ನಮ್ಮ ವಕೀಲರು, ಅದೇ ಕಾಲಕ್ಕೆ ಸುಪ್ರೀಂ ಕೋರ್ಟದ ಜಡ್ಜಸ್, ರಿಟೈರ್ಡ್ ಜಡ್ಜಸ್ ಇವರೆಲ್ಲರೂ ಆಸಕ್ತಿ ತೆಗೆದುಕೊಂಡು ಈ ಕೇಸ್ಗಳನ್ನು ಮತ್ತೆ ಪುನರಪಿ ಜಾಗೃತಿಗೊಳಿಸಿ ತನಿಖೆ ಹತ್ತು ಒಯ್ಯೋದನ್ನು ಗಮನಿಸಿದಾಗ
ಇದು ಒಳ್ಳೆಯ ಡೆವಲಪ್ಮೆಂಟು ಸತ್ಯವಾಗಿ ಬರ್ತದೆ ಅಂತ ಹೇಳ್ತಾ ಮತ್ತೇನು ಡೆವಲಪ್ ಆಗ್ತದೆ ಅಂತ ಬರ್ತು ಮಾತಾಡೋಣ ಅಂತೇಳಿ ನನಗನ್ನಿಸಿದ ಈಗ ಬಂದಂಥ ಸುದ್ದಿಗಳ ಮೇಲೆ ಒಂದಿಷ್ಟು ನನ್ನ ಎರಡು ಮಾತುಗಳು ನಿಮ್ಮ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ದೇಶದ ಇದು ಸತ್ಯದ ಕೈಗೊಂಡು ವಂದನೆಗಳು.